ಒಬ್ಬ ವ್ಯಕ್ತಿ ಲೈವ್ ಆಗಿ ನಡೀತಿರುವಂತ ಒಂದು ನ್ಯೂಸ್ ಚಾನೆಲ್ ನ ಒಳಗಡೆ ಬಂದು ಕೋಟ್ಯಾಂತರ ಜನರ ಮುಂದೆ ನಾನು ಇಲ್ಲಿಂದ 5 ಕೊಲೆಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಅವನಿಗವನೇನೆ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ನಿಮ್ಗೆ ಅನಿಸ್ತಿರ್ಬೋದು ಅವನು ಸತ್ತೋದ ಅಂತ ಅಂದ್ಮೇಲೆ ಕೊಲೆ ನಡೆಯೋದಿಲ್ಲ ಅಂತ. ಆದ್ರೆ ಪ್ರತಿದಿನ ಕೊಲೆಗಳು ನಡೀತವೆ, ಭಯಂಕರವಾಗಿ ನಡೀತವೆ. ಅಷ್ಟೇ ಅಲ್ಲದೆ ಈ ಕೊಲೆಗೆ ಅವನು ಯಾರ ಸಹಾಯನೂ ತಗೊಳ್ತಿರೋದಿಲ್ಲ. ಸತ್ತೋಗಿರೋನೇ ಕೊಲೆನ ಮಾಡ್ತಿರ್ತಾನೆ. ಸತ್ತೋಗಿರೋನು ಕೊಲೆ ಮಾಡೋದಕ್ಕೆ ಹೇಗ್ ಸಾಧ್ಯ, ಏನಕ್ಕೆ ಅವನು ಕೊಲೆ ಮಾಡ್ತಿದ್ದಾನೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ನನ್ ಜೊತೆ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಆರ್ಯನ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಬಿಗ್ ವಿಷನ್ ಟಿವಿ ಅನ್ನೋ ಒಂದು ನ್ಯೂಸ್ ಚಾನೆಲ್ ನ ತೋರಿಸ್ತಾರೆ. ಇವರೊಂದು ಪ್ರೋಗ್ರಾಮ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರ್ತಾರೆ. ಆದ್ರೆ ಈ ಪ್ರೋಗ್ರಾಮ್ಗೆ ಗೆಸ್ಟ್ ಆಗಿ ಬರ್ಬೇಕಾಗಿದ್ದಂತ ಒಬ್ಬ ಪೊಲಿಟಿಷಿಯನ್ ಕೊನೆ ಮೂಮೆಂಟ್ ಅಲ್ಲಿ ಬರೋದಿಲ್ಲ ಅಂತ ಹೇಳ್ಬಿಟ್ಟಿರ್ತಾನೆ. ಯಾಕೆ ಅಂತಂದ್ರೆ ಆಂಕರ್ ಆಗಿರುವಂತ ಈ ನೈನಾ ಲೈವ್ ಚಾನೆಲ್ ನಲ್ಲಿ ಕುಂತ್ಕೊಂಡು ಏನೇನೋ ಕ್ವಶನ್ ನ ಕೇಳ್ಬಿಡ್ತಾಳೆ. ಆ ರೀತಿ ಅವಳು ಕೇಳಿದ್ರೆ ನಾನ್ ಮಾಡಿರುವಂತ ಕೆಟ್ಟ ಕೆಲಸಗಳೆಲ್ಲ ಹೊರಗಡೆ ಬಂದ್ಬಿಡ್ತವೆ ಅಂತ ಪೊಲಿಟಿಷಿಯನ್ ಬರೋದಕ್ಕೆ ಒಪ್ಕೊಂಡಿರೋದಿಲ್ಲ. ಇದರಿಂದ ಈ ಚಾನೆಲ್ ನ ಹೆಡ್ ಆಗಿರುವಂತ ಹರಿ ಹೇಳ್ತಾನೆ, ನಾನು ಇನ್ನೊಬ್ಬ ಗೆಸ್ಟ್ ನ ರೆಡಿ ಮಾಡಿದೀನಿ ಅಂತ. ನೋಡಿದ್ರೆ ಅದು ಫಿಲ್ಮ್ ಆಕ್ಟರ್ ಆಗಿರುವಂತ ಕೈಲಾಶ್. ಆದ್ರೆ ಇವಳು ಮಾತ್ರ ಅವನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಅವನ ಮೇಲೆ ತುಂಬಾ ಕ್ರಿಮಿನಲ್ ಕೇಸಸ್ ಗಳು ಇದಾವೆ ಅಂತ. ಆಗ ಹರಿ ಹೇಳ್ತಾನೆ, ಹೌದು ನಮಗೂ ಕೂಡ ಅದೇ ಬೇಕಾಗಿರೋದು. ಅವನು ನಮ್ ಚಾನೆಲ್ ಗೆ ಬಂದು ಅವನೊಬ್ಬ ಒಳ್ಳೆ ವ್ಯಕ್ತಿ ಅಂತ ತೋರ್ಸ್ಕೊಳ್ಳೋದಕ್ಕೆ ನೋಡ್ತಿದ್ದಾನೆ. ಆದ್ರೆ ನೀನು ಲೈವ್ ನಲ್ಲಿ ಕುಂತ್ಕೊಂಡು ಅವನ ಮೇಲಿರುವಂತ ಕ್ರಿಮಿನಲ್ ಕೇಸ್ ಗಳ ಬಗ್ಗೆ ಕ್ವಶನ್ ಮಾಡು, ಜನರಿಗೆ ಅವನ ನಿಜವಾದ ಮುಖನ ತೋರ್ಸು ಅಂತ. ಅದಕ್ಕೆ ಇವಳು ಕೂಡ ಸರಿ ಅಂತ ಒಪ್ಕೋತಾಳೆ. ಇದಾದ್ಮೇಲೆ ನಮ್ಗೆ ಸೀದಾ ಸಾದಾ ಇರುವಂತ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಆಗಿರುವಂತ ಅಲಗಾರ್ನ ನಮ್ಗೆ ತೋರಿಸ್ತಾರೆ. ಅಲಗಾರ್ ಎಂದಿನಂತೆ ಊಟ ಮಾಡ್ಕೊಂಡು ರೆಡಿ ಆಗಿ ಒಂದು ಛತ್ರಿನ ತಗೊಂಡು ಹೊರಗಡೆ ಬರ್ತಿರ್ಬೇಕಾದ್ರೆ ಬೇಕು ಅಂತಾನೆ ಮನೆ ಕೀನ ಇಲ್ಲೇ ಬಿಸಾಕ್ಬಿಟ್ಟು ಹೊಟ್ಟೋಗ್ತಾನೆ. ನಂತರ ಬಿಗ್ ವಿಷನ್ ಟಿವಿಯ ಸ್ಪೆಷಲ್ ಪ್ರೋಗ್ರಾಮ್ ಶುರುವಾಗುತ್ತೆ. ಈ ಪ್ರೋಗ್ರಾಮ್ ನ ಎಲ್ಲರೂ ಎಲ್ಲಾ ಕಡೆಯಿಂದನೂ ನೋಡ್ತಿರ್ತಾರೆ. ಅಂದಂಗೆ ಈ ಪ್ರೋಗ್ರಾಮ್ ಲೈವ್ ನಡೀತಿರೋದು. ಆಗ ನೈನಾ ಗೆಸ್ಟ್ ಆಗಿ ಬಂದಿರುವಂತ ಆಕ್ಟರ್ ಕೈಲಾಶ್ ನ ಕೇಳ್ತಾಳೆ, ನಿಮ್ ಮೇಲೆ ಫ್ರಾಡ್ ಕೇಸ್ ಹಾಗೆ ಇನ್ನೂ ತುಂಬಾ ಕೇಸಸ್ ಗಳು ಇದಾವೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ. ಆದ್ರೆ ಇವನ್ ಮಾತ್ರ ಅದನ್ನ ಒಪ್ಕೊಳ್ಳೋದಿಲ್ಲ. ಆ ಕೇಸಸ್ ಗಳಲ್ಲಿ ಸರಿಯಾಗಿ ಇನ್ವೆಸ್ಟಿಗೇಷನ್ ನಡೆಯೋದಕ್ಕಿಂತ ಮುಂಚೆನೆ ಮೀಡಿಯಾದವರು ಜನರೆಲ್ಲರೂ ನನ್ನೇ ಕೆಟ್ಟವನ ರೀತಿ ನೋಡಿದ್ರು, ನನಗೆ ಕ್ರಿಮಿನಲ್ ಪಟ್ಟನ ಕಟ್ಬಿಟ್ರು. ಆ ಕೇಸ್ ಗಳಿಗೂ ನನಗೂ ಯಾವುದೇ ತರದ ಸಂಬಂಧ ಇಲ್ಲ ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜನರ ಮಧ್ಯದಲ್ಲಿರುವಂತ ಅಲಗಾರ್ ನಿನ್ನ ಹೀರೋ ಅಂತ ಕರೆಯುವಂತ ಜನರು ಹುಚ್ಚರು ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಕೈಲಾಶ್ ಕೂಡ ಶಾಂತವಾಗಿನೇ ಹೇಳ್ತಾನೆ, ಯಾಕೆ ಹಾಗೆ ಹೇಳ್ತೀರಾ, ನಾನೊಬ್ಬ ಒಳ್ಳೆ ಆಕ್ಟರ್ ಅಲ್ದೇ ಇದ್ದಿದ್ರೆ ಗವರ್ನಮೆಂಟ್ ಅವ್ರು ಯಾಕೆ ನನಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ತಿದ್ರು ಅಂತ. ದುಡ್ಡು ಕೊಟ್ರೆ ಯಾರಿಗ್ ಬೇಕಾದ್ರೂ ಅವಾರ್ಡ್ ಕೊಡ್ತಾರೆ ಅಂತ ಮಾತಾಡ್ತಾನೆ ಅಲಗಾರ್ ಸ್ಟೇಜ್ ನ ಮೇಲೆ ಬಂದ್ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡು ಕೈಲಾಶ್ ತುಂಬಾ ಕೋಪ ಮಾಡ್ಕೊಂಡು ಎದ್ದು ಹೋಗೋದಕ್ಕೆ ನೋಡಿದ್ರೆ ಅಲಗಾರ್ ತಡೆದ್ರು ಕೇಳೋದೇ ಇಲ್ಲ. ಇದರಿಂದ ಅವನಿಗೆ ಶೂಟ್ ಮಾಡ್ಬಿಡ್ತಾನೆ. ಶೂಟ್ ಮಾಡಿದನ್ನ ಕೇಳಿ ಜನರೆಲ್ಲರೂ ಹೆದರ್ಕೊಂಡು ಚಲ್ಲಾಪಿಲ್ಲಿಯಾಗಿ ಓಡೋಗೋದಕ್ಕೆ ನೋಡ್ತಿದ್ರೆ ಆಗ ಅಲಗಾರ್ ಹೇಳ್ತಾನೆ, ಏನು ಪ್ರಯೋಜನ ಇಲ್ಲ, ನಾನು ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಲಾಕ್ ಮಾಡ್ಬಿಟ್ಟಿದೀನಿ, ಯಾರು ಇಲ್ಲಿಂದ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಹೊರಗಡೆಯಿಂದ ಯಾರು ಒಳಗಡೆ ಬರೋದಕ್ಕಾಗೋದಿಲ್ಲ. ಇದ್ರ ಜೊತೆಗೆ ಹೆಡ್ ಆಗಿರುವಂತ ಹರಿಗೂ ಕೂಡ ಹೇಳ್ತಾನೆ, ಇದೆಲ್ಲ ಲೈವ್ ಟೆಲಿಕಾಸ್ಟ್ ಆಗ್ತಾನೆ ಇರಬೇಕು, ಇಲ್ಲಾಂತಂದ್ರೆ ನಯನನ ಸಾಯಿಸ್ಬಿಡ್ತೀನಿ ಅಂತ. ನಂತರ ಕೈಲಾಶ್ಗೆ ಕಾಲಿಗೆ ಶೂಟ್ ಮಾಡಿರ್ತಾನೆ. ಆದ್ರಿಂದ ಇವನಿಗೆ ಕಟ್ಕೊಳ್ಳೋದಕ್ಕೆ ಬಟ್ಟೆನ ಕೊಟ್ಟು ಇನ್ನೊಂದು ವಿಷಯನ ಹೇಳ್ತಾನೆ, ಈ ಜಾಗದಲ್ಲಿ ಇನ್ನು 1 ಗಂಟೆಯಲ್ಲಿ ನಾರಾಯಣನ್ನು ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತ. ಈ ವಿಷಯ ಎಲ್ಲಾ ಕಡೆ ಬೆಂಕಿಯ ರೀತಿ ಹರಡ್ಬಿಡುತ್ತೆ. ಪೊಲೀಸರಿಗಂತೂ ಅರ್ಥನೇ ಆಗ್ತಿರೋದಿಲ್ಲ, ಅವನು ಗನ್ನ ತಗೊಂಡು ಒಳಗಡೆ ಹೇಗೋದ ಅಂತ. ಆದ್ರಿಂದ ಹೇಗಾದ್ರೂ ಮಾಡಿ ನಾವು ಒಳಗಡೆ ಹೋಗಿ ಒಬ್ಬರ ಪ್ರಾಣನು ಕೂಡ ಹೋಗದೆ ರೀತಿ ನೋಡ್ಕೊಳ್ಬೇಕು ಅಂತ ಇವರೆಲ್ಲರೂ ಡಿಸೈಡ್ ಮಾಡ್ತಿದ್ರೆ ಈ ಕಡೆ ನಯನಾ ಅಲಗಾರ್ನ ಕೇಳ್ತಾಳೆ, ನೀವೇನಕ್ಕೆ ಇಲ್ಲಿಗೆ ಬಂದಿದ್ದೀರಾ, ನಿಮ್ಮ ಡಿಮ್ಯಾಂಡ್ಸ್ ಗಳು ಏನು ಅಂತ. ನನ್ ಡಿಮ್ಯಾಂಡ್ಸ್ ಗಳು ಏನು ಇಲ್ಲ, ಬರೀ ನಿಮ್ ಜೊತೆ ಮಾತಾಡ್ಬೇಕು. ನೀವು ಕ್ರಿಮ್ಸನ್ ಸ್ಕೈ, ಐ ಆಫ್ ಎ ಹಂಟರ್, ಆರ್ಯನ್ ಬುಕ್ ಗಳನ್ನ ಓದಿದಿರಾ ಅಂತ ಕೇಳಿದಾಗ ಇಲ್ಲ ನಾನು ಆ ಬುಕ್ ಗಳನ್ನ ಓದಿಲ್ಲ, ಆ ಬುಕ್ ನ ನೀವು ಬರ್ದಿರೋದಾ, ನೀವು ರೈಟರ್ ಅಂತ ಕೇಳಿದಾಗ ಇವನು ಒಪ್ಕೊಳ್ತಾನೆ, ಹೌದು ನಾನೊಬ್ಬ ರೈಟರ್, ಒಂದು ಬುಕ್ ಅನ್ನ ಬರೆಯೋದಕ್ಕೆ 10 ವರ್ಷನ ತಗೊಂಡೆ. ಆದ್ರೆ ನನ್ನ ಪಬ್ಲಿಷರ್ ಬುಕ್ ಚೆನ್ನಾಗಿಲ್ಲ, ಈ ಬುಕ್ ನಲ್ಲಿ ಹೊಸ ಸ್ಟೋರಿ ಏನು ಇಲ್ಲ, ನಿನಗೆ ಕ್ರಿಯೇಟಿವಿಟಿನೇ ಇಲ್ಲ ಅಂತ ನನ್ ಬುಕ್ ಅನ್ನ ರಿಜೆಕ್ಟ್ ಮಾಡ್ಬಿಟ್ಟ ಅಂತ. ಆದ್ರಿಂದ ನಯನಾ ಕೇಳ್ತಾಳೆ, ಆ ಪಬ್ಲಿಷರ್ನ ಹೆಸರು ನಾರಾಯಣನ, ಅವ್ರನ್ನ ನೀವು ಸಾಯಿಸ್ಬೇಕು ಅನ್ಕೊಂಡಿರೋದು ಅಂತ. ಅದೇ ಸಮಯಕ್ಕೆ ಪೊಲೀಸರು ನೈನಾ ಫೋನಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಇವನು ಫೋನ್ ಇಸ್ಕೊಂಡು ಸ್ವಿಚ್ ಆಫ್ ಮಾಡಿ ಇವನು ಇಲ್ಲಿಗೆ ಏನಕ್ಕೆ ಬಂದಿದ್ದಾನೆ, ಇವನಿಗೆ ಏನ್ ಬೇಕು ಅಂತ ಹೇಳ್ತಾ ಹೋಗ್ತಾನೆ. ನಾನು ಕೂಡ ಎಲ್ಲಾ ರೈಟರ್ಸ್ ಗಳ ರೀತಿ ಆಸೆ ಪಟ್ಟೆ, ಜನರು ನನ್ನ ಬುಕ್ ಅನ್ನ ಓದ್ತಾರೆ, ತುಂಬಾ ಸಂತೋಷ ಪಡ್ತಾರೆ, ನಾನು ಕೂಡ ಫೇಮಸ್ ಆಗ್ಬೋದು ಅಂತ. ಆದ್ರೆ ಆ ರೀತಿ ಏನು ಆಗ್ಲಿಲ್ಲ. ಆದ್ರಿಂದ ನಾನು ಡಿಸೈಡ್ ಮಾಡಿದ್ದೀನಿ, ನೀವೆಲ್ರೂ ನನ್ನ ಸ್ಟೋರಿನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನಾನೊಂದು ಪರ್ಫೆಕ್ಟ್ ಕ್ರೈಮ್ ಅನ್ನ ಮಾಡೋದಕ್ಕೆ ಹೊಟ್ಟಿದ್ದೀನಿ. ಇಲ್ಲಿಂದ 5 ದಿನಗಳ ಕಾಲ 5 ಕೊಲೆಗಳು ಆಗ್ತವೆ.
ಅವರು ಸಾಯೋದಕ್ಕಿಂತ 1 ಗಂಟೆ ಮುಂಚಿತವಾಗಿ ನಾನು ಯಾರು ಸಾಯ್ತಾರೆ ಅಂತ ಅವ್ರ ಹೆಸರನ್ನ ಹೇಳ್ತೀನಿ, ಪೊಲೀಸರು ಬೇಕಾದ್ರೆ ಅವರನ್ನ ತಡೆಯೋದಕ್ಕೆ ಟ್ರೈ ಮಾಡ್ಬೋದು, ಆದ್ರೆ ಅವರು ಸತ್ತೇ ಸಾಯ್ತಾರೆ ಅಂತ. ಇದನ್ನ ಕೇಳಿ ನಯನ ಹೇಳ್ಬಿಡ್ತಾಳೆ, ನಿಮ್ಮ ಸ್ಟೋರಿಲಿ ಹೊಸದೇನು ಇಲ್ಲ, ಹಳೆ ಸ್ಟೋರಿನೇ, ನಿಮ್ಮ ಪಬ್ಲಿಷರ್ ಹೇಳಿದ್ದು ಸರಿನೇ, ನಿಮ್ಗೆ ಕ್ರಿಯೇಟಿವಿಟಿ ಇಲ್ಲ ಅಂತ. ಹೊರಗಡೆ ನೋಡಿದ್ರೆ ಪೊಲೀಸರು ಸ್ಟುಡಿಯೋ ಒಳಗಡೆ ಬರೋದಕ್ಕೆ ಶುರು ಮಾಡಿರ್ತಾರೆ. ಈ ಕಡೆ ಹೆಡ್ ಆಗಿರುವಂತ ಹರಿ ಚೆಕ್ ಮಾಡಿದಾಗ ಅವನಿಗೆ ಗೊತ್ತಾಗೋಗಿರುತ್ತೆ ಅಲಗಾರ್ನ ಫುಲ್ ಹೆಸರು ಅಲಗಾರ್ ನಾರಾಯಣ್ ಅಂತ. ಆಗ ಅಲಗಾರ್ ಕೂಡ ಹೌದು, ಸಾಯ್ಬೇಕಾಗಿರುವಂತ ಆ ನಾರಾಯಣ್ ನಾನೇ ಅಂತ ಒಪ್ಕೊಬಿಡ್ತಾನೆ. ಇದನ್ನ ಕೇಳಿ ಇವಳಿಗಂತೂ ತುಂಬಾನೇ ಟೆನ್ಷನ್ ಆಗೋಗುತ್ತೆ, ಇವನೇ ಸತ್ತೋದ್ರೆ ಆ 5 ಜನರನ್ನ ಯಾರು ಸಾಯಿಸ್ತಾರೆ ಅಂತ. ಆದ್ರೆ ಪೊಲೀಸರು ಒಳಗಡೆ ಬರೋದಕ್ಕಿಂತ ಮುಂಚೆ ಅಲಗಾರ್ ಈಗಾಗ್ಲೇ ಹೇಳಿರೋ ರೀತಿ ಲೈವ್ ನಲ್ಲೇ ತನಗೆ ತಾನು ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಇದಾದ್ಮೇಲೆ ಆ ಅಲಗಾರ್ ಸತ್ತೋಗಿದ್ದಾನೆ, ಲೈವ್ ಚಾನೆಲ್ ನಲ್ಲಿ ಬಂದು ಏನೇನು ಹೇಳಿ ಹುಚ್ಚಂತರ ಸತ್ತೋದ ಅಂತ ಪೊಲೀಸರು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆದ್ರೂ ಕೂಡ ಯಾವ್ದಕ್ಕೂ ಇರ್ಲಿ ಅಂತ ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸ್ಪೆಷಲ್ ಆಫೀಸರ್ ಆಗಿರುವಂತ ನಂಬಿಗೆ ವಹಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇದಾದ್ಮೇಲೆ ನಮ್ಗೆ ಆ ಸ್ಪೆಷಲ್ ಆಫೀಸರ್ ಆಗಿರುವಂತ ನಂಬಿನ ತೋರಿಸ್ತಾರೆ. ಇವನು ಹಾಗೆ ಇವನ ಹೆಂಡತಿ ಆಗಿರುವಂತ ಅನಿತಾ ಕೋರ್ಟ್ ಬಂದಿರ್ತಾರೆ. ಯಾಕೆ ಅಂತಂದ್ರೆ ಇವರಿಬ್ರು ಮದ್ವೆ ಆಗಿ 6 ವರ್ಷಗಳು ಕಳೆದೋಗಿದಾವೆ. ಆದ್ರೆ ನಂಬಿ ಯಾವಾಗ್ಲೂ ಕೆಲ್ಸದಲ್ಲಿ ಎಷ್ಟು ಬ್ಯುಸಿ ಆಗಿರ್ತಾನೆ ಅಂತಂದ್ರೆ ಇವನು ಇವನ ಹೆಂಡತಿ ಜೊತೆ ಸರಿಯಾಗಿ ಮಾತಾಡೋದಕ್ಕೂ ಕೂಡ ಟೈಮ್ ಸಿಕ್ತಿರೋದಿಲ್ಲ. ಅಲ್ಪ ಸ್ವಲ್ಪ ಟೈಮ್ ಅನ್ನ ಮಾಡ್ಕೊಂಡು ಮಾತಾಡೋದಕ್ಕೆ ಬಂದ್ರೆ ಅದ್ರಲ್ಲೂ ಕೂಡ ಕೋಪ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಇವಳು ಡಿವೋರ್ಸ್ ಕೇಳ್ತಿದ್ದಾಳೆ, ಆದ್ರೆ ಇವನು ಡಿವೋರ್ಸ್ ಕೊಡೋದಕ್ಕೆ ರೆಡಿ ಆಗಿರೋದಿಲ್ಲ. ನಂತರ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋದಾಗ ಇಲ್ಲಿಂದ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಅನಿತಾ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ಲು. ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಂದ್ರೆ ಕೊಲೆ ಆದಂತ ಜಾಗದಲ್ಲಿ ಏನಾದ್ರೂ ಸಾಕ್ಷಿ ಸಿಗ್ತಾವಂತ ಒಂದಷ್ಟು ಜನ ಹುಡುಕಾಡ್ತಿರ್ತಾರಲ್ಲ, ಅವರನ್ನೇ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಅಂತ ಕರೆಯೋದು. ಆಗಾಗ ಇವರಿಬ್ರು ಕ್ರೈಮ್ ಸೀನ್ ನಲ್ಲಿ ಮೀಟ್ ಮಾಡ್ತಿದ್ರಿಂದ ಪರಿಚಯ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ಪ್ರೀತಿಯಾಗಿ ಮದ್ವೆನೂ ಕೂಡ ಆಗ್ತಾರೆ. ಆದ್ರೆ 6 ವರ್ಷಗಳ ನಂತರ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇವರಿಬ್ರು ಜೊತೆಲಿರೋದಕ್ಕೆ ರೆಡಿ ಆಗಿಲ್ಲ. ನಂತರ ನಂಬಿ ಸತ್ತೋಗಿರುವಂತ ಆ ಅಲಗಾರ್ನ ಮನೆಗೆ ಬರ್ತಾನೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ. ಹೀಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಮನೆಯ ಸುತ್ತಮುತ್ತ ಜನರನ್ನ ವಿಚಾರಿಸಿದಾಗ ಇವನಿಗೆ ಗೊತ್ತಾಗುತ್ತೆ ಅಲಗಾರ್ನ ಹೆಂಡತಿ ಸತ್ತೋಗಿದ್ಲು. ಅವನಿಗೆ ಸೂರ್ಯ ಅನ್ನೋ ಒಬ್ಬ ಮಗ ಇದ್ದ, ಆದ್ರೆ ಅವರಿಬ್ರಿಗೂ ಆಗ್ತಾನೆ ಇರ್ಲಿಲ್ಲ. ಇದರಿಂದ ಸೂರ್ಯ ಅವನ ತಂದೆಯಿಂದ ದೂರನೇ ಇರ್ತಿದ್ದ ಅಂತ. ನಂತರ ಇವನು ನಯನ ಹತ್ರ ಬಂದು ಅವತ್ತು ನಡೆದಂತ ಘಟನೆ ಬಗ್ಗೆ ಇವಳ ಹತ್ರ ಎಲ್ಲಾನು ಮಾತಾಡಿ ತಿಳ್ಕೊತಾನೆ. ಅದ್ರ ಜೊತೆ ಇನ್ನೊಂದು ವಿಷಯ ಹೇಳ್ತಾನೆ, ಅವನು ಏನಕ್ಕೆ ನಿಮ್ಮ ಚಾನಲ್ನೇ ನಿಮ್ಮ ಸ್ಟುಡಿಯೋನೇ ಸೆಲೆಕ್ಟ್ ಮಾಡ್ಕೊಂಡ ಅಂತಂದ್ರೆ ಮೊದಲನೇದು ನಿಮ್ಮ ಶೋನ ತುಂಬಾ ಜನ ನೋಡ್ತಾರೆ, ಅವನು ಹೇಳುವಂತ ವಿಷಯ ಜಾಸ್ತಿ ಜನಕ್ಕೆ ತಲುಪುತ್ತೆ. ಎರಡನೇದು ನಿಮ್ಮ ಸ್ಟುಡಿಯೋದಲ್ಲಿರುವಂತ ಹೈ ಲೆವೆಲ್ ಸೆಕ್ಯೂರಿಟಿ ಸಿಸ್ಟಮ್. ಒಂದ್ಸಲ ಸೆಕ್ಯೂರಿಟಿ ಸಿಸ್ಟಮ್ ನ ಲಾಕ್ ಮಾಡಿದ್ರೆ ಒಳಗಡೆಯಿಂದ ಯಾರು ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ಹೊರಗಡೆಯಿಂದ ಯಾರು ಒಳಗಡೆ ಬರೋದಕ್ಕಾಗೋದಿಲ್ಲ ಅಂತ. ಅದಕ್ಕೆ ತಕ್ಕಂಗೆನೆ CCTV ಇಂದ ಅವರಿಗೆ ಗೊತ್ತಾಗುತ್ತೆ ಅಲಗಾರ್ ಸ್ವಲ್ಪ ದಿನಗಳ ಹಿಂದೆ ವೇಷನ ಬದಲಾಯಿಸಿಕೊಂಡು ಸೆಕ್ಯೂರಿಟಿ ರೂಮ್ ಗೆ ಹೋಗಿದ್ದ ಹ್ಯಾಕ್ ಮಾಡೋದಕ್ಕೆ ಅಂತ. ಇದಾದ್ಮೇಲೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಈ ಸ್ಟುಡಿಯೋದಲ್ಲಿ ಒಬ್ರು ವಯಸ್ಸಾಗಿರುವಂತ ಸೆಕ್ಯೂರಿಟಿ ಇದ್ರು. ಸ್ಟುಡಿಯೋದ ಒಳಗಡೆ ಫೋನ್ ಅಲೋ ಇರೋದಿಲ್ಲ. ನಾನು ನಯನ ಮೇಡಮ್ ಹತ್ರ ಒಂದು ಫೋಟೋ ಅನ್ನು ತಕೊಳ್ಬೇಕು, ನಾನು ಒಳಗಡೆ ಹೋದಾಗ ಈ ಬಾಕ್ಸ್ ಅನ್ನು ನನಗೆ ಕೊಡಿ, ಇದರಲ್ಲಿ ಫೋನ್ ಇದೆ ಅಂತ ಹೇಳಿರ್ತಾನೆ. ಆದ್ರೆ ಅದರಲ್ಲಿ ಫೋನ್ ಇರೋದಿಲ್ಲ, ಬದಲಾಗಿ ಗನ್ ಇರುತ್ತೆ. ಅದು ಗೊತ್ತಿಲ್ಲದೆ ಇರುವಂತ ವಯಸ್ಸಾಗಿರುವಂತ ವ್ಯಕ್ತಿ ಅವನ ಹತ್ರ 200 ರೂಪಾಯಿ ಇಸ್ಕೊಂಡು ಜೊತೆಗೆ ಬಾಕ್ಸ್ ಅನ್ನು ಕೂಡ ಇಸ್ಕೊಂಡಿದ್ದ. ನಂತರ ಅಲಗಾರ್ನ ಮನೆನ ಹೀಗೆ ಇನ್ವೆಸ್ಟಿಗೇಟ್ ಮಾಡ್ತಿರ್ಬೇಕಾದ್ರೆ ಹೊರಗಡೆ ಸುಟ್ಟಿರುವಂತ ಒಂದಷ್ಟು ವಸ್ತುಗಳು ಸಿಗ್ತವೆ. ಅದರಲ್ಲಿ ಒಂದು ಡೈರಿ ಕೂಡ ಇರುತ್ತೆ. ಈ ರೀತಿ ಸುಟ್ಟಾಕಿರೋದು ಬೇರೆ ಯಾರು ಅಲ್ಲ, ಅಲಗಾರ್. ಆದ್ರೆ ಸಿಕ್ಕಿರುವಂತ ಡೈರಿ ಖಾಲಿಯಾಗಿರುತ್ತೆ, ಏನು ಬರ್ದಿರೋದೇ ಇಲ್ಲ. ನಂತರ ಮಾರನೇ ದಿನ ಸಂಜೆ ಜನರೆಲ್ಲರೂ ಟ್ರಾಫಿಕ್ ನಲ್ಲಿ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಈ ಜಾಗದಲ್ಲಿರುವಂತ ಒಂದು ಬಿಲ್ ಬೋರ್ಡ್ ಹ್ಯಾಕ್ ಆಗಿ ಅದರಲ್ಲಿ ಸತ್ತೋಗಿರುವಂತ ಅಲಗಾರ್ನ ವಿಡಿಯೋ ಬರೋದಕ್ಕೆ ಶುರುವಾಗುತ್ತೆ. ಇವನು ಹೇಳ್ತಿರ್ತಾನೆ, ನಾನೀಗಾಗ್ಲೇ ಹೇಳಿರೋ ರೀತಿ ಪ್ರತಿದಿನ ಒಂದೊಂದು ಕೊಲೆ ನಡೆಯುತ್ತೆ. ಇವತ್ತು ಕೊಲೆ ನಡೆಯುವಂತ ವ್ಯಕ್ತಿ ಹೆಸರು ಅಶೋಕ್ ಅಂತ. ಇದನ್ನ ಕೇಳ್ತಿದ್ದಂಗೆನೆ ಅಶೋಕ್ ಅಂತ ಯಾರ್ಯಾರಿದಾರೋ ಅವರೆಲ್ಲರೂ ತುಂಬಾ ಹೆದರ್ಕೊಂಡು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಿರ್ತಾರೆ. ಅದೇ ರೀತಿ ಅಶೋಕ್ ಅಂತ ಒಬ್ಬ ಪೊಲಿಟಿಷಿಯನ್ ಕೂಡ ಇರ್ತಾನೆ. ಇವನು ತುಂಬಾ ಹೆದರ್ಕೊಬಿಟ್ಟಿರ್ತಾನೆ, ಅಕಸ್ಮಾತ್ ಅವನು ನನ್ನೇನಾದ್ರೂ ಸಾಯಿಸ್ಬೋದ ಅಂತ. ಆದ್ರೆ ನಂಬಿ ಮತ್ತೆ ಪೊಲೀಸರಿಗೆಲ್ಲ ಏನು ಕೂಡ ಅರ್ಥನೇ ಆಗ್ತಿರೋದಿಲ್ಲ. ಸತ್ತೋಗಿರುವಂತ ಅಲಗಾರ್ ಬಿಲ್ ಬೋರ್ಡ್ ಅನ್ನ ಹ್ಯಾಕ್ ಮಾಡಿ ಆ ವಿಡಿಯೋನ ಪ್ಲೇ ಮಾಡೋದಕ್ಕೆ ಹೇಗ್ ಸಾಧ್ಯ ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ಸ್ವಲ್ಪ ವಯಸ್ಸಾಗಿರುವಂತ ವ್ಯಕ್ತಿ ಮನೆಗೆ ಹೋಗ್ತಿರ್ಬೇಕಾದ್ರೆ ಇಲ್ಲೇ ರೋಡ್ ನಲ್ಲಿ ಸಿಕ್ತಂತ ಒಂದು ಕಾಯಿನ್ ಬೂತ್ ಇಂದ ಇವನ ಮೊಮ್ಮಗಳ ಜೊತೆ ಮಾತಾಡೋದಕ್ಕೆ ಕಾಲ್ ಮಾಡ್ತಾನೆ. ಆದ್ರೆ ಇವನು ಮಾತಾಡೋದಕ್ಕೆ ಶುರು ಮಾಡ್ತಿದ್ದಂಗೆನೆ ಬ್ಲಾಸ್ಟ್ ಆಗೋಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ನಂಬಿ ಹಾಗೆ ಎಲ್ಲಾ ಪೊಲೀಸರು ಬರ್ತಾರೆ. ಆಗ ಇವನಿಗೆ ಗೊತ್ತಾಗುತ್ತೆ ಈ ಬ್ಲಾಸ್ಟ್ ನಲ್ಲಿ ಸತ್ತೋಗಿರುವಂತ ವ್ಯಕ್ತಿ ಹೆಸರು ಅಶೋಕ್. ಕಾಯಿನ್ ಬೂತ್ ನ ಒಳಗಡೆ ಒಂದು ವಾಯ್ಸ್ ಡಿಟೆಕ್ಟರ್ ಮಷೀನ್ ಇತ್ತು. ಅವನು ಮಾತಾಡ್ತಿದ್ದಂಗೆನೆ ಅವನ ವಾಯ್ಸ್ ಅನ್ನ ಕೇಳಿಸ್ಕೊಂಡು ಈ ಬ್ಲಾಸ್ಟ್ ಆಗಿರೋದು ಅಂತ. ಅಂದ್ರೆ ಅಲಗಾರ್ ಹೇಳಿದಂತ ಅಶೋಕ್ ಬೇರೆ ಯಾರು ಅಲ್ಲ, ಈಗ ಸತ್ತೋದ್ನಲ್ಲ ಅವನೇನೆ. ನಂತರ ನೋಡಿದ್ರೆ
ನೋಡಿದ್ರೆ ಎಲ್ಲಾ ಕಡೆ ಅಲಗಾರ್ನ ಡಿಸ್ಕಷನ್ ನಡೀತಿರುತ್ತೆ. ಒಬ್ಬ ಸತ್ತೋಗಿರುವಂತ ವ್ಯಕ್ತಿ ಅವನು ಹೇಳಿರೋ ರೀತಿನೇ ಒಬ್ಬನ ಕೊಲೆ ಮಾಡ್ತಾನೆ ಅಂತಂದ್ರೆ ಅದು ಹೇಗ್ ಸಾಧ್ಯ? ಯಾರಾದ್ರೂ ಅವನಿಗೆ ಸಹಾಯ ಮಾಡ್ತಿದಾರ? ಅಕಸ್ಮಾತ್ ಈಗಾಗ್ಲೇ ಅವನು ಹೇಳಿರೋ ರೀತಿ 5 ಕೊಲೆನ ಮಾಡ್ಬಿಡ್ತಾನ ಅಂತ. ನಂತರ ನಂಬಿ ಈಗ ಸತ್ತೋಗಿರುವಂತ ಅಶೋಕ್ನ ಮನೆಗೆ ಬಂದು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲಗಾರ್ ಹಾಗೆ ಅಶೋಕ್ಗೆ ಏನ್ ಸಂಬಂಧ ಅಂತ. ಆದ್ರೆ ಎಷ್ಟೇ ಹುಡ್ಕುದ್ರು ಯಾವುದೇ ತರದ ಕ್ಲೂ ಇವನಿಗೆ ಸಿಗೋದಿಲ್ಲ. ಅಷ್ಟೇ ಅಲ್ಲದೆ ನಂಬಿಗೆ ಗೊತ್ತಾಗಿರುತ್ತೆ ಅಲಗಾರ್ ಸಾಮಾನ್ಯವಾಗಿರುವಂತ ರೈಟರ್ ಅಲ್ಲ, ಬದಲಾಗಿ ಅವನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ನ ಜೊತೆಗೆ ಒಬ್ಬ ಹ್ಯಾಕರ್ ಕೂಡ. ಇದೇ ಕಾರಣದಿಂದನೇ ಮೊದ್ಲೇ ಆ ಬಿಲ್ ಬೋರ್ಡ್ ಅನ್ನ ಹ್ಯಾಕ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಟಿದ್ದಂತ ವಿಡಿಯೋನ ಅದೇ ಟೈಮ್ಗೆ ಬರೋ ರೀತಿ ಮಾಡಿದ್ದ ಅಂತ. ಇದಾದ್ಮೇಲೆ ಅಲಗಾರ್ನ ಮಗನ ಆಗಿರುವಂತ ಸೂರ್ಯನ್ನ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಇವನು ಕೂಡ ಹೇಳ್ತಿರ್ತಾನೆ, ಅವರು ಯಾವಾಗ್ಲೂ ಬುಕ್ ಬರಿತೀನಿ ಅಂತ ಓಡಾಡ್ತಿದ್ರು. ಅದೇ ವಿಷಯವಾಗಿ ನಮ್ಮ ಇಬ್ಬರ ಮಧ್ಯೆ ಜಗಳ ಆಗ್ತಿತ್ತು. ನಂತರ ನಾನು ಬೇರೆ ಹೊಟ್ಟೋದೆ, ಅವ್ರು ಬರೀತಿದ್ದಂತ ಬುಕ್ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ. ಇದಾದ್ಮೇಲೆ ನಂಬಿ ಅಲಗಾರ್ನ ಬುಕ್ ಪಬ್ಲಿಷರ್ ಹತ್ರ ಬಂದಾಗ ಅವನು ಬರ್ದಿರುವಂತ ಐ ಆಫ್ ಎ ಹಂಟರ್ ಹಾಗೆ ಕ್ರಿಮ್ಸನ್ ಸ್ಕೈ ಅನ್ನೋ 2 ಬುಕ್ಗಳು ಸಿಗ್ತವೆ. ಆದ್ರೆ ಅವನು ನಯನಾಗೆ ಹೇಳಿದ್ನಲ್ಲ ಆರ್ಯನ್ ಅನ್ನೋ ಒಂದು ಬುಕ್ ಅನ್ನ ಅದು ಎಷ್ಟೇ ಹುಡುಕಿದ್ರು ಸಿಗೋದಿಲ್ಲ. ಯಾಕೆಂತಂದ್ರೆ ಅದು ಪಬ್ಲಿಷೇ ಆಗಿರೋದಿಲ್ಲ. ಈ ಬುಕ್ ಗಳನ್ನೆಲ್ಲ ಮಾರುವಂತ ದುಡ್ಡು ಯಾರಿಗ್ ಹೋಗುತ್ತೆ ಅಂತ ಪಬ್ಲಿಷರ್ ನ ಕೇಳಿದ್ರೆ ಅದು ನಮಗೂ ಕೂಡ ಗೊತ್ತಿಲ್ಲ, ಯಾರೋ ಒಬ್ರು ಲಾಯರ್ ಅದನ್ನ ನೋಡ್ಕೋತಾರೆ ಅಂತ ಹೇಳ್ತಾರೆ. ಅದಕ್ಕೆ ಆ ಲಾಯರ್ ನ ಹುಡ್ಕೋದಕ್ಕೆ ಇವನು ಶುರು ಮಾಡ್ತಾನೆ. ಇಲ್ಲಿ ನಂಬಿ ಎಷ್ಟೇ ಆಳವಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು ಕೂಡ ಅಲಗಾರ್ ಹಾಗೆ ಅಶೋಕ್ಗೆ ಏನ್ ಸಂಬಂಧ ಇತ್ತು ಅಂತಾನೆ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ನಂತರ ಮಾರನೇ ದಿನ ಅಂದ್ರೆ ಇದು 3ನೇ ದಿನ, ಜನರೆಲ್ಲರೂ ಟಿವಿ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಟಿವಿನ ಹ್ಯಾಕ್ ಮಾಡಿ ಇದ್ರಲ್ಲಿ ಅಲಗಾರ್ ಹೇಳ್ತಾ ಹೋಗ್ತಾನೆ, ಇವತ್ತು ಕೊಲೆ ಆಗ್ತಿರುವಂತ 3ನೇ ವ್ಯಕ್ತಿ ಹೆಸರು ರಾಜಿಯಾ ಅಂತ. ಇನ್ನೊಂದ್ ಕಡೆ ಭರತನಾಟ್ಯ ಮಾಡೋದಕ್ಕೆ ರೆಡಿ ಆಗ್ತಿರುವಂತ ಒಬ್ಳು ಹುಡುಗಿನ ನಮ್ಗೆ ತೋರಿಸ್ತಾರೆ. ನಂತರ ನಂಬಿ ರಾಜಿಯಾ ಅನ್ನೋದು ಒಬ್ಳು ಮುಸ್ಲಿಂ ಹುಡುಗಿಯ ಹೆಸರು. ಆ ಮುಸ್ಲಿಂ ಹುಡುಗಿನ 1 ಗಂಟೆ ಒಳಗಡೆ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು ಅಂತ ಎಲ್ಲಾ ಪ್ರಯತ್ನನೂ ಮಾಡ್ತಿರ್ತಾನೆ. ಆದ್ರೆ ಈ ಕಡೆ ಈ ಹುಡುಗಿ ಭರತನಾಟ್ಯ ಮಾಡ್ತಿರ್ಬೇಕಾದ್ರೆ ಇವಳ ಮೂಗ್ನಲ್ಲಿ ರಕ್ತ ಬಂದು ಸತ್ತೋಗ್ತಾಳೆ. ನಂತರ ನಂಬಿಗೆ ಗೊತ್ತಾಗುತ್ತೆ ಸತ್ತೋಗಿರುವಂತ ಆ ಹುಡುಗಿ ಹೆಸರು ರಾಜಿಯಾ. ಅವಳು ಯೂಸ್ ಮಾಡುವಂತ ಮೇಕಪ್ ನಲ್ಲಿ ಸೈನೈಡ್ ಅನ್ನ ಮಿಕ್ಸ್ ಮಾಡಿದ್ರು ಅಂತ. ಇನ್ನೊಂದು ವಿಷಯ ಏನು ಅಂತಂದ್ರೆ ರಾಜಿಯಾ ಆ ಮೇಕಪ್ ಕಿಟ್ ಅನ್ನ ಭರತನಾಟ್ಯಂ ಪ್ರೋಗ್ರಾಮ್ ಇದ್ದಾಗ ಮಾತ್ರ ಯೂಸ್ ಮಾಡ್ತಿದ್ಲು. ಇದು ಗೊತ್ತಿದ್ದಂತ ಅಲಗಾರ್ ಅದ್ರಲ್ಲಿ ಸೈನೈಡ್ ಅನ್ನ ಮಿಕ್ಸ್ ಮಾಡ್ಬಿಟ್ಟಿರ್ತಾನೆ. ಇದಾದ್ಮೇಲೆ ಆಗ್ಲೇ ಕಾಯಿನ್ ಬೂತ್ ನಲ್ಲಿ ಸತ್ತೋದ್ನಲ್ಲ ಅಶೋಕ್, ಅವನ ಫ್ರೆಂಡ್ ಇಂದ ನಮ್ಗೆ ಗೊತ್ತಾಗುತ್ತೆ ಅಶೋಕ್ ಒಬ್ಬ ಎಕ್ಸ್ ಮಿಲಿಟರಿ ಆಫೀಸರ್. ಅವನು ಮಿಲಿಟರಿಯಿಂದ ರಿಟೈರ್ಡ್ ಆದ್ಮೇಲೆ ಅವನ ಮಗಳು ಅವನನ್ನ ನೋಡ್ಕೊಂಡಿಲ್ಲ, ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ಲು ಅಂತ. ಅದೇ ರೀತಿ ರಾಜಿಯಾ ಕೂಡ ಒಬ್ಳು ಮುಸ್ಲಿಂ ಹುಡುಗಿ ಆಗಿದ್ರು ಕೂಡ ತುಂಬಾ ಇಷ್ಟಪಟ್ಟು ಭರತನಾಟ್ಯ ಮಾಡ್ತಿದ್ಲು. ಹಾಗೆ ಬಡ ಮಕ್ಳಿಗೂ ಕೂಡ ಫ್ರೀ ಆಗಿ ಹೇಳ್ಕೊಡ್ತಿದ್ಲು. ಆದ್ರೆ ಇದು ಒಂದಷ್ಟು ಹಿಂದೂಗಳಿಗೆ ಇಷ್ಟ ಆಗದೆ ದೊಡ್ಡ ಜಗಳನ್ನ ಮಾಡ್ಬಿಟ್ಟಿದ್ರು. ನಂತರ ನಯನ ಕೇಸ್ ನ ಬಗ್ಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ನಂಬಿನ ಬರೋದಕ್ಕೆ ಹೇಳ್ತಾಳೆ. ಸರಿ ಅಂತ ಇವನು ಕೂಡ ಬಂದಾಗ ಹೇಳ್ತಾ ಹೋಗ್ತಾಳೆ, ಅಶೋಕ್ ಮತ್ತೆ ರಾಜಿಯಾ ಇಬ್ರು ಕೂಡ ಏನು ಶ್ರೀಮಂತರಲ್ಲ, ಹಾಗೆ ಫೇಮಸ್ ಆದವರು ಕೂಡ ಅಲ್ಲ. ಹೇಳ್ಬೇಕು ಅಂತಂದ್ರೆ ಅವರಿಬ್ರು ಬಡವರು. ಹಾಗೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರು. ಆದ್ರೂ ಯಾಕೆ ಅಲಗಾರ್ ಅವರಿಬ್ರನ್ನ ಸಾಯಿಸ್ತಾ ಅಂತ. ಅದೇ ಸಮಯಕ್ಕೆ ನಂಬಿಗೆ ಗೊತ್ತಾಗುತ್ತೆ ಕಣ್ಣನ್ ಅನ್ನೋ ಒಬ್ಬ ಕ್ರಿಮಿನಲ್ ಸಿಕ್ಕಿದಾನೆ ಅಂತ. ಆದ್ರಿಂದ ಅವನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದ್ರೆ ಈ ಕಣ್ಣನ್ನೇ ಅಲಗಾರ್ಗೆ ಗನ್ ಅನ್ನ ಸಪ್ಲೈ ಮಾಡಿದಿದ್ದು. ನಂತರ ನಂಬಿ ಕಣ್ಣನ್ ಹಾಗೆ ಅವನ ಜನರ ಜೊತೆ ಎಲ್ಲ ಫೈಟ್ ಮಾಡಿ ಕೊನೆಗೂ ಇವನನ್ನ ಹಿಡಿದು ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಕಣ್ಣನ್ ಕೂಡ ಹೇಳ್ತಾನೆ, ಅಲಗಾರ್ ನನಗೆ ಕೇಳೋದಕ್ಕಿಂತ ಜಾಸ್ತಿ ದುಡ್ಡನ್ನ ಕೊಡ್ತಿದ್ದ, ಅದಕ್ಕೆ ನಾನು ಅವನಿಗೆ ಗನ್ ಅನ್ನ ಸಪ್ಲೈ ಮಾಡಿದೆ ಅಂತ. ಅಷ್ಟೇ ಅಲ್ಲದೆ ನಂಬಿಗೆ ಇಲ್ಲಿ ಇವನಿಂದ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ರಾಜಿಯಾ ಮೇಕಪ್ ಕಿಟ್ ನಲ್ಲಿ ಸೈನೈಡ್ ಅನ್ನ ಮಿಕ್ಸ್ ಮಾಡಿದ್ನಲ್ಲ, ಆ ಸೈನೈಡ್ ನು ಕೂಡ ಕಣ್ಣನ್ನೇ ಅಲಗಾರ್ಗೆ ಸಪ್ಲೈ ಮಾಡಿದ್ದ ಅಂತ. ಇದರಿಂದ ಇವನನ್ನ ಹಿಡಿದು ಬಂದಿ ಮಾಡ್ತಾರೆ. ಇದಾದ್ಮೇಲೆ ನಮ್ಗೆ ಹ್ಯಾಕ್ ಮಾಡಿ ಇಟ್ಟಿರುವಂತ ಒಂದು ಕಂಪ್ಯೂಟರ್ ನ ತೋರಿಸ್ತಾರೆ. ಮಾರನೇ ದಿನ ಅಂದ್ರೆ 4ನೇ ದಿನ ಆ ಕಂಪ್ಯೂಟರ್ ಇಂದ ಎಲ್ಲರ ಫೋನಿಗೆ ಒಂದು ವಿಡಿಯೋ ಮೆಸೇಜ್ ಬರುತ್ತೆ. ಅದ್ರಲ್ಲಿ ಅಲಗಾರ್ ಮೊದ್ಲು, ನೀವೆಲ್ರೂ ಏನು ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ, ನನ್ಗೆ ಯಾರು ಸಹಾಯ ಮಾಡ್ತಿಲ್ಲ, ಈ ಕೊಲೆಗಳನ್ನೆಲ್ಲ ನಾನೇ ಮಾಡ್ತಿದ್ದೀನಿ ಅಂತ ಕಾಯಿನ್ ಬೂತ್ ನಲ್ಲಿ ವಾಯ್ಸ್ ಡಿಟೆಕ್ಟರ್ ಬಾಂಬ್ ಅನ್ನ ಇಟ್ಟಿದ್ನಲ್ಲ ಆ ವಿಡಿಯೋನ ತೋರಿಸಿ ಕನ್ಫರ್ಮ್ ಮಾಡ್ತಾನೆ. ಅದ್ರ ಜೊತೆಗೇನೆ ಇವನು ಸಾಯಿಸುವಂತ 4ನೇ ವ್ಯಕ್ತಿಯ ಹೆಸರನ್ನು ಕೂಡ ರಿವೀಲ್ ಮಾಡ್ತಾನೆ. ಆ ವ್ಯಕ್ತಿ ಹೆಸರು ಯುವರಾಜ್ ಅಂತ. ನಂತರ ನಂಬಿ ಟೀಮ್ ನವರು ಇಮಿಡಿಯೇಟ್ ಆಗಿ ಕೆಲಸನ ಸ್ಟಾರ್ಟ್ ಮಾಡ್ತಾರೆ ಈ ಯುವರಾಜ್ ಅನ್ನೋ ವ್ಯಕ್ತಿ ಯಾರು ಅಂತ ಕಂಡಿಡಿಯೋದಕ್ಕೆ. ಹೀಗೆ ಹುಡುಕ್ತಾ ರಾತ್ರಿ ಕಳೆದು ಬೆಳಗಾಗೋಗುತ್ತೆ. ಆದ್ರೆ ಇಷ್ಟೊತ್ತಾದ್ರೂ ಯಾರೊಬ್ರು ಸತ್ತಿದ್ದಾರೆ ಅಂತ ನ್ಯೂಸ್ ಇವನಿಗೆ ಸಿಗೋದಿಲ್ಲ. ಅದಕ್ಕೆ ಯೋಚನೆ ಮಾಡ್ತಿರ್ತಾನೆ ಏನಕ್ಕೆ ಕೊಲೆ ಆಗ್ಲಿಲ್ಲ, ಅವನ ಪ್ಲಾನ್ ಏನಾಗಿರ್ಬೋದು ಅಂತ.
ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಒಬ್ಬ ವ್ಯಕ್ತಿ ಇವನ ಫ್ರೆಂಡ್ ನ ಜೊತೆ ಸಮುದ್ರದ ಒಳಗೆ ಡೈವಿಂಗ್ ಅಂತ ಹೋಗ್ತಿರ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಸಮುದ್ರದ ದಡಕ್ಕೆ ಬಂದಂತ ನಂಬಿಗೆ ಗೊತ್ತಾಗುತ್ತೆ. ನೀರಿನ ಒಳಗಡೆ ಡೈವಿಂಗ್ ಅಂತ ಹೋಗಿದಂತ ವ್ಯಕ್ತಿ ಉಸಿರು ಕಟ್ಟಿ ಅಲ್ಲೇ ಸತ್ತೋಗಿದ್ದಾನೆ. ಆದ್ರೆ ಅವನ ಫ್ರೆಂಡ್ಗೆ ಏನು ಆಗಿರೋದಿಲ್ಲ. ಈ ರೀತಿ ಸತ್ತಿರುವಂತ ವ್ಯಕ್ತಿ ಹೆಸರು ಯುವರಾಜೆ. ಕಾರಣ ಏನು ಅಂತಂದ್ರೆ ಡೈವಿಂಗ್ ಗೆ ಹೋಗ್ತಿರ್ಬೇಕಾದ್ರೆ ಆಕ್ಸಿಜನ್ ಸಿಲಿಂಡರ್ ಅನ್ನ ಎತ್ಕೊಂಡು ಹೋಗಿರ್ತಾರಲ್ಲ, ಆ ಆಕ್ಸಿಜನ್ ಸಿಲಿಂಡರ್ ನಲ್ಲಿ 23% ನೈಟ್ರೋಜನ್ ಇದ್ರೆ ಇನ್ನು 77% ಆಕ್ಸಿಜನ್ ಇರಬೇಕು. ಆದ್ರೆ ಸಂಪೂರ್ಣವಾಗಿ 100% ಆಕ್ಸಿಜನ್ ಇದ್ದಿದ್ರಿಂದ ಸಮುದ್ರದ ಒಳಗಡೆ ಉಸಿರು ಕಟ್ಟಿ ಸತ್ತೋಗಿರ್ತಾನೆ. ಇದಾದ್ಮೇಲೆ ನಂಬಿ ಇವನು ಇನ್ವೆಸ್ಟಿಗೇಷನ್ ಮಾಡಿರೋ ಪ್ರಕಾರ ಇವನ ಹೈಯರ್ ಆಫೀಸರ್ಸ್ ಗಳಿಗೆ ಹೇಳ್ತಾ ಹೋಗ್ತಾನೆ, ನಾನ್ ತಿಳ್ಕೊಂಡಿರೋ ಪ್ರಕಾರ ಅಲಾಗರ್ ಇದನ್ನೆಲ್ಲ ತಕ್ಷಣನೇ ಮಾಡಿಲ್ಲ, ಬದಲಾಗಿ ವರ್ಷಾನುಗಟ್ಲೆ ಅವನು ಕೊಲೆ ಮಾಡ್ಬೇಕು ಅಂತ ಅನ್ಕೊಂಡಿರುವಂತ ಜನರನ್ನ ಅಬ್ಸರ್ವ್ ಮಾಡಿದಾನೆ. ಇದರಿಂದಾನೆ ಅವನು ಸತ್ತೋಗಿದ್ರು ಕೂಡ ಅವನು ಮಾಡಿ ಇಟ್ಟಿರುವಂತ ಪರ್ಫೆಕ್ಟ್ ಪ್ಲಾನ್ ಇಂದ ಅವನು ಅನ್ಕೊಂಡಿರುವಂತ ಜನರು ಸಾಯ್ತಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ಅಲಾಗಾರ್ನ ಇನ್ನೂ ಕೂಡ ಪಬ್ಲಿಷ್ ಆಗದೆ ಇರುವಂತ ಆರ್ಯನ್ ಬುಕ್ ಇದೆಯಲ್ಲ, ನಾವು ಈ ಆರ್ಯನ್ ಸ್ಪೆಲ್ಲಿಂಗ್ ನೋಡೋದಾದ್ರೆ AARYAN ಅಂತ. ಇದ್ರಲ್ಲಿ ಎ ಇಂದ ಅಲಗಾರ್, ಇನ್ನೊಂದು ಎ ಇಂದ ಅಶೋಕ್, ಆರ್ ಇಂದ ರಾಜ್ಯ, ವೈ ಇಂದ ಯುವರಾಜ್ 4 ಜನರನ್ನ ಸಾಯಿಸ್ಬಿಟ್ಟಿದ್ದಾನೆ. ಈಗ ಉಳಿದಿರುವಂತ 2 ಸ್ಪೆಲ್ಲಿಂಗ್ ಗಳಂತಂದ್ರೆ ಎ ಮತ್ತೆ ಎನ್, ಅಂದ್ರೆ ಎ ಮತ್ತೆ ಎನ್ ಇಂದ ಸ್ಟಾರ್ಟ್ ಆಗುವಂತ ಹೆಸರಿನ ಜನರು ಇನ್ನ ಸಾಯ್ತಾರೆ ಅಂತ. ನಂತರ ನಂಬಿ ಇವನ ಹೆಂಡತಿ ಆಗಿರುವಂತ ಅನಿತಾನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಇಲ್ಲಿ ನೋಡಿದ್ರೆ ಅವಳು ಬೇರೆ ಕಡೆಗೆ ಹೋಗೋದಕ್ಕೆ ಶಿಫ್ಟ್ ಆಗ್ತಿರ್ತಾಳೆ. ಹಾಗೆ ಇಷ್ಟೊತ್ತಿಗೆ ಇವನಿಗೆ ಅರ್ಥ ಆಗೋಗಿರುತ್ತೆ ನಿಜವಾಗ್ಲೂ ಇವಳಿಗೆ ಇವನ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ. ಅದಕ್ಕೆ ನೀನ್ ಎಲ್ಲೇ ಇದ್ರೂ ಸಂತೋಷವಾಗಿರು ಅಂತ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಳ್ತಾನೆ. ಇದಾದ್ಮೇಲೆ ನಂಬಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದಷ್ಟು ಪ್ರೋಗ್ರಾಮರ್ಸ್ ಗಳನ್ನ ಕರೆಸ್ತಾನೆ. ಯಾಕೆಂತಂದ್ರೆ ಅಲಗಾರ್ ವಿಡಿಯೋದಲ್ಲಿ ಬಂದು ಯಾರ್ ಸಾಯ್ತಾರಂತ ಹೆಸರನ್ನ ಅನೌನ್ಸ್ ಮಾಡ್ತಿದ್ದಂಗೆನೆ ಗವರ್ನಮೆಂಟ್ ಡಾಟಾನ ಯೂಸ್ ಮಾಡ್ಕೊಂಡು ಆ ವ್ಯಕ್ತಿನ ಹುಡುಕ್ಬೇಕು ಅಂತ ಹೇಳ್ಬೇಕು ಅಂತಂದ್ರೆ ಇದೊಂದು ಅಸಾಧ್ಯದ ಮಾತೆ. ಆದ್ರೂ ಕೂಡ ಇವ್ರ ಕೈಲಾದಷ್ಟು ಪ್ರಯತ್ನನ ಪಡ್ತಿರ್ತಾರೆ. ನಂತರ ಪಬ್ಲಿಷರ್ ಹೇಳಿದ್ರಲ್ಲ ಅಲಗಾರ್ ದುಡ್ಡನ್ನ ಒಬ್ರು ಲಾಯರ್ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ. ಆ ಲಾಯರ್ ನಂಬಿಗೆ ಸಿಕ್ಕಿರ್ತಾರೆ. ಆಗ ಈ ಲಾಯರ್ ಹೇಳ್ತಾ ಹೋಗ್ತಾರೆ, ಅಲಗಾರ್ ಅವರು ಅವರ ದುಡ್ಡನ್ನ ಹಾಗೆ ಅವರ ಆಸ್ತಿನ ಒಂದಷ್ಟು ಫೌಂಡೇಶನ್ ಗಳಿಗೆ ಚಾರಿಟಿಗಳಿಗೆ ದಾನ ಮಾಡಿದ್ದಾರೆ ಅಂತ. ಇಲ್ಲಿ ಹೇಳಬೇಕು ಅಂತಂದ್ರೆ ಅಲಗಾರ್ ಸಾಯಿಸಿದಾನಲ್ಲ, ಅವರು ಕೆಲಸ ಮಾಡೋ ಸಂಬಂಧಪಟ್ಟಂತ ಫೌಂಡೇಶನ್ ಗಳಿಗೆ ದಾನ ಮಾಡಿರ್ತಾನೆ. ಅಂದ್ರೆ ಅಲಗಾರ್ ಒಬ್ಬ ರೈಟರ್ ಆಗಿರೋದ್ರಿಂದ ರೈಟರ್ಸ್ ಗಳ ಫೌಂಡೇಶನ್ ಗೆ ದಾನ ಮಾಡಿರ್ತಾನೆ. ಇನ್ನೊಂದ್ ಕಡೆ ಅಶೋಕ್ ಒಬ್ರು ಎಕ್ಸ್ ಮಿಲಿಟರಿ ಆಫೀಸರ್ ಆಗಿರೋದ್ರಿಂದ ಆರ್ಮಿ ಫೌಂಡೇಶನ್ ಗೆ ದಾನ ಮಾಡಿರ್ತಾನೆ. ಹಾಗೆ ರಾಜ್ಯ ಒಬ್ಳು ಡ್ಯಾನ್ಸ್ ಟೀಚರ್ ಆಗಿದ್ರಿಂದ ಟೀಚರ್ಸ್ ಗಳ ಫೌಂಡೇಶನ್ ಗೆ ದಾನ ಮಾಡಿರ್ತಾನೆ. ಇನ್ನು ಯುವರಾಜ್ ಕಡೆಗೆ ಬಂದ್ರೆ ಅವನು ಯಾವಾಗ್ಲೂ ಸಮುದ್ರನ ಉಳಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ದ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಫೌಂಡೇಶನ್ ಗೆ ದಾನ ಮಾಡಿರ್ತಾನೆ. ಅದನ್ನ ಬಿಟ್ಟು ಇನ್ನು 2 ಫೌಂಡೇಶನ್ ಗಳು ಇರ್ತವೆ. ಒಂದು ಡಾಕ್ಟರ್ಸ್ ಗಳ ಫೌಂಡೇಶನ್ ಆದ್ರೆ ಇನ್ನೊಂದು ಮಹಿಳೆಯರ ಪರವಾಗಿ ಹೋರಾಡುವಂತ ಒಂದು ಫೌಂಡೇಶನ್. ಅಂದ್ರೆ ಇನ್ನ ಮುಂದೆ ಸಾಯೋರು ಒಬ್ರು ಡಾಕ್ಟರ್ ಆಗಿರ್ತಾರೆ, ಇನ್ನೊಬ್ರು ಮಹಿಳೆಯರ ಪರವಾಗಿ ಹೋರಾಡುವಂತವ್ರು ಆಗಿರ್ತಾರೆ. ನಂತರ ಅಲಗಾರ್ ಮತ್ತೊಂದು ವಿಡಿಯೋನ ರಿಲೀಸ್ ಮಾಡಿ ಸಾಯೋಂತ 4ನೇ ವ್ಯಕ್ತಿಯ ಹೆಸರನ್ನ ಹೇಳ್ತಾನೆ. ಅವರ ಹೆಸರು ಆಶಾ ಅಂತ. ಈಗ ನಂಬಿ ಟೀಮ್ ನವರಿಗೆ ಗೊತ್ತಿದ್ದಿಲ್ಲ ಮುಂದೆ ಸಾಯೋಂತವ್ರು ಒಬ್ರು ಡಾಕ್ಟರ್ ಅಂತ. ಅದಕ್ಕೆ ಆಶಾ ಅಂತ ಯಾರಾದ್ರೂ ಡಾಕ್ಟರ್ ಇದಾರ ಅಂತ ಚೆಕ್ ಮಾಡಿದಾಗ ಅದೇ ಹೆಸರಲ್ಲಿರುವಂತ ಒಬ್ರು ಡಾಕ್ಟರ್ ಇವರಿಗೆ ಸಿಗ್ತಾರೆ. ಆಕ್ಚುಲಿ ಆಶಾ ಅವರು ಡಾಕ್ಟರ್ ಆಗಿದ್ದಂತ ಅದೇ ಹಾಸ್ಪಿಟಲ್ ನಲ್ಲಿ ಅವರ ಹಸ್ಬೆಂಡ್ ಕೂಡ ಒಬ್ರು ನರ್ಸ್ ಆಗಿದ್ರು. ಕೋವಿಡ್ ನ ಟೈಮ್ ನಲ್ಲಿ ಅವರಿಬ್ರು ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಇವರ ಹಸ್ಬೆಂಡ್ ಗೆ ಕೋವಿಡ್ ಆಗಿ ಅವರು ಸತ್ತೋದ್ರು. ಆದ್ರೆ ಆಶಾ ಮನೆ ಸುತ್ತಮುತ್ತ ಇದ್ದಂತ ಜನರು ಅವ್ರು ಮಾಡಿರುವಂತ ಕೆಲಸಗಳನ್ನೆಲ್ಲ ಮರ್ತು ಕೋವಿಡ್ ಆಗಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಶಾನ ಮನೆಯಿಂದ ಹೊರಗಡೆ ಬರೋದಕ್ಕೆ ಬಿಡ್ತಿರ್ಲಿಲ್ಲ. ನಂತರ ನಮ್ಗೆ ಆಶಾನ ತೋರಿಸ್ತಾರೆ. ಇವರು ಚರ್ಚ್ಗೆ ಹೋಗೋದಕ್ಕೆ ಹೊರಗಡೆ ಹೋಗ್ತಿರ್ತಾರೆ. ಅದೇ ಸಮಯಕ್ಕೆ ನಂಬಿನೂ ಕೂಡ ಆಶಾ ಅವರನ್ನ ಹುಡ್ಕೊಂಡು ಅವರ ಮನೆಗ್ ಬಂದ್ರೆ ಯಾರು ಇರೋದಿಲ್ಲ. ಆಗ ಪಕ್ಕದ ಮನೆಯವರಿಂದ ಅವರು ಚರ್ಚ್ಗೆ ಹೋಗಿರುವಂತ ವಿಷಯ ಗೊತ್ತಾಗುತ್ತೆ. ಈ ಕಡೆ ಆಶಾ ಅವರು ಇವರ ಗಂಡನ ಸಮಾಧಿ ಹತ್ರ ಬಂದು ಕ್ಯಾಂಡಲ್ ಅನ್ನ ಹಸಿರ್ತಾರೆ. ಅದೇ ಸಮಯಕ್ಕೆ ನಂಬಿ ಇವನ ಟೀಮ್ ಅನ್ನ ಕರ್ಕೊಂಡು ಹೇಗೋ ಮಾಡಿ ಕಷ್ಟಪಟ್ಟು ಇಲ್ಲಿಗೆ ಬಂದು ನೋಡ್ತಾನೆ. ಇವರಿಗೆ ಏನು ಆಗಿರೋದಿಲ್ಲ, ಸೇಫ್ ಆಗಿರ್ತಾರೆ. ಅದಕ್ಕೆ ನಿಮ್ ಜೀವ ಅಪಾಯದಲ್ಲಿದೆ, ನಮ್ ಜೊತೆ ಬನ್ನಿ ಅಂತಂದಾಗ ಇವರು ಕೂಡ ಸರಿ ಅಂತ ಒಪ್ಕೊಂಡು ಇವ್ರ ಜೊತೆ ಹೋಗ್ತಿರ್ತಾರೆ. ಆದ್ರೆ ಯಾವಾಗ ನಂಬಿ ಅವರನ್ನ ಕಾರನ್ನ ಹತ್ತಿಸಿ ಮುಂದೆ ಬಂದಾಗ ಕೈಯನ್ನ ನೋಡಿದ್ರೆ ಇವನ ಕೈಯಲ್ಲಿ ರಕ್ತ ಇರುತ್ತೆ. ವಾಪಸ್ ಅವ್ರ ಹತ್ರ ಬಂದು ನೋಡಿದ್ರೆ ಅವರು ಸತ್ತೋಗಿರ್ತಾರೆ. ನಂತರನೇ ಎಲ್ಲರಿಗೂ ಗೊತ್ತಾಗೋದು ಆಶಾ ಅವರು ಅವರ ಗಂಡನ ಸಮಾಧಿ ಮೇಲೆ ಹಚ್ಚಿದಂತ ಕ್ಯಾಂಡಲ್ ನಲ್ಲಿ ವಿಷನ ಬೆರೆಸಿದ್ರು ಅಂತ. ಇದೆಲ್ಲದ್ರಿಂದ ನಂಬಿ ಅಂತೂ ಧೈರ್ಯನೇ ಕಳ್ಕೊಬಿಟ್ಟಿರ್ತಾನೆ. ನನ್ನ ಕೈಲಿ ಅವರನ್ನ ಕಾಪಾಡೋದಕ್ಕಾಗ್ಲಿಲ್ವಲ್ಲ ಅಂತ. ಇನ್ನೊಂದ್ ಕಡೆ ಕಸ ಗುಡಿಸುವಂತ ಒಬ್ರು ಲೇಡಿಗೆ ಪಾರ್ಕ್ ನಲ್ಲಿ ಒಂದು ಬೆಂಚ್ ನ ಕೆಳಗಡೆ ಒಂದು ಫೋನ್ ಸಿಗುತ್ತೆ. ಅದನ್ನ ಪೊಲೀಸರು ಇಸ್ಕೊಂಡು ಓಪನ್ ಮಾಡಿದಾಗ ಇದ್ರಲ್ಲಿ ಅಲಗಾರ್ನ
ವಿಡಿಯೋ ಮೆಸೇಜ್ ಇರುತ್ತೆ. ಇದೇ ಫೋನಿಂದಾನೆ ಎಲ್ಲರಿಗೂ ಕೊನೆ ಮೆಸೇಜ್ ಹೋಗ್ಬೇಕಾಗಿದ್ದು. ಇದ್ರಲ್ಲಿ ಅಲಗಾರ್ ಹೇಳ್ತಿರ್ತಾನೆ, ಈ ಸಲ ಯಾರ್ ಸಾಯ್ತಾರೆ ಅಂತ ಅವ್ರ ಹೆಸರನ್ನ ಹೇಳೋದಿಲ್ಲ, ಬರೀ ಅವ್ರ ಹೆಸರು ಎನ್ನಿಂದ ಸ್ಟಾರ್ಟ್ ಆಗುತ್ತೆ, ಅವರ ಹೆಸರನ್ನ ನಿಮ್ಗೆ ಹೇಳ್ಬೇಕಾ ನಂಬಿ ಸರ್ ಅಂತ ಕೇಳ್ತಾನೆ. ಅಂದ್ರೆ ಅಲಗಾರ್ಗೆ ನಂಬಿನೇ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬರ್ತಾನೆ ಅಂತ ಗೊತ್ತಿತ್ತು. ಇಲ್ಲಿ ಎಲ್ಲರಿಗೂ ಏನ್ ಅನ್ನಿಸ್ತಿರುತ್ತೆ ಅಂತಂದ್ರೆ ನಂಬಿಯ ಹೆಸರು ಕೂಡ ಎನ್ನಿಂದಾನೇ ಸ್ಟಾರ್ಟ್ ಆಗೋದ್ರಿಂದ ಅಲಗಾರ್ ಕೊನೆಯದಾಗಿ ಸಾಯಿಸೋದಕ್ಕೆ ಹೊರಟಿರೋದು ನಂಬಿನೇ ಅಂತ. ಹೀಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ನಂಬಿ ಅಲಗಾರ್ನ ವಿಡಿಯೋನ ನೋಡ್ತಿರ್ಬೇಕಾದ್ರೆ ಟೇಬಲ್ ನ ಮೇಲೆ ಇವನ್ಗೊಂದು ಬುಕ್ ಕಾಣಿಸುತ್ತೆ. ಈ ಬುಕ್ ಬೇರೆ ಯಾವ್ದು ಅಲ್ಲ, ಅಲಗಾರ್ ಮನೆನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋದಾಗ ಸುಟ್ಟೋಗಿರುವಂತ ವಸ್ತುಗಳಲ್ಲಿ ಒಂದು ಬುಕ್ ಸಿಕ್ಕಿತ್ತಲ್ಲ, ಅದೇ ಬುಕ್ ಇದು. ಆದ್ರಿಂದ ಎವಿಡೆನ್ಸ್ ರೂಮ್ಗೆ ಬಂದು ಸಿಕ್ಕಿದಂತ ಬುಕ್ ಅನ್ನ ಚೆಕ್ ಮಾಡಿದ್ರೆ ಏನು ಕಾಣಿಸೋದಿಲ್ಲ. ಹಾಗೆ ಇವನು ಒಂದು ಪೇಜ್ ನ ಹಿಂದೆ ಬೆಂಕಿನ ಹಾಕ್ತಿದ್ದಂಗೆನೆ ಇದ್ರಲ್ಲಿ ಏನ್ ಬರ್ದಿದೆ ಅಂತ ಇವನಿಗೆ ಕಾಣಿಸ್ತಾ ಹೋಗುತ್ತೆ. ಹೇಳ್ಬೇಕು ಅಂತಂದ್ರೆ ಅಲಗಾರ್ ಇದುವರೆಗೂ ಸಾಯಿಸಿದಾನಲ್ಲ, ಅದೆಲ್ಲದರ ಪ್ಲಾನ್ ಇಲ್ಲಿ ಇರುತ್ತೆ. ಆದ್ರೆ ವಿಚಿತ್ರವಾಗಿರುವಂತ ವಿಷಯ ಏನು ಅಂತಂದ್ರೆ ಇದೇ ಬುಕ್ ನಲ್ಲಿ ಅಲಗಾರ್ನ ಬೆಡ್ರೂಮ್ ಅನ್ನ ಅವನು ಮಾರ್ಕ್ ಮಾಡಿರ್ತಾನೆ. ಕೊನೆದಾಗಿ ಅವನು ಸಾಯಿಸುವಂತ ವ್ಯಕ್ತಿಯ ಅಲ್ಲೇ ಇರ್ಬೋದು ಅಂತ. ಇವನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೇಗ ಅಲಗಾರ್ನ ಮನೆಗ್ ಬಂದು ಬೆಡ್ರೂಮ್ ಅನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಇವನಿಗೆ ಬೆಡ್ ನ ಕೆಳಗಡೆ ಒಂದು ಸೀಕ್ರೆಟ್ ಆಗಿರುವಂತ ಬಂಕರ್ ಸಿಗುತ್ತೆ. ಹೀಗೆ ಇವನು ಸಾಕ್ತಾ ಈ ಬಂಕರ್ ನ ಸ್ವಲ್ಪ ಒಳಗಡೆ ಬರ್ತಿದ್ದಂಗೆನೆ ಒಂದು ಗ್ಲಾಸ್ ಚೇಂಬರ್ ನ ಒಳಗಡೆ ಲಾಕ್ ಆಗೋಗ್ತಾನೆ. ಆಗ ಇವನ ಮುಂದೆ ಇರುವಂತ ಒಂದು ಟ್ಯಾಬ್ಲೆಟ್ ನಲ್ಲಿ ಅಲಗಾರ್ನ ವಿಡಿಯೋ ಬರುತ್ತೆ. ಅದ್ರಲ್ಲಿ ಅವನು ಹೇಳ್ತಿರ್ತಾನೆ, ನನಗೆ ಗೊತ್ತಿತ್ತು ನಂಬಿ ಸಾರ್ ನೀವ್ ಇಲ್ಲಿಗೆ ಬರ್ತೀರಾ ಅಂತ. ಹೀಗಂತ ಅವನು ಹೇಳ್ತಿದ್ದಂಗೆನೆ ಚೇಂಬರ್ ನಲ್ಲೆಲ್ಲ ನೀರ್ ತುಂಬೋದಕ್ಕೆ ಶುರುವಾಗುತ್ತೆ. ಎಷ್ಟೇ ಪ್ರಯತ್ನ ಪಟ್ರು ಇವನ್ ಕೈಲಿ ಹೊರಗಡೆ ಹೋಗೋದಕ್ಕೆ ಆಗ್ತಿರೋದಿಲ್ಲ. ಹೀಗೆ ನೋಡ್ತಾ ನೋಡ್ತಾ ನೀರೆಲ್ಲ ತುಂಬಿಡುತ್ತೆ. ಆದ್ರೆ ಇವನ ಜಾಬ್ ನಲ್ಲಿ ಒಂದು ಶಾರ್ಪ್ ಆಗಿರುವಂತ ಆಬ್ಜೆಕ್ಟ್ ಇರೋದು ನೆನಪಾಗಿ ಅದರಿಂದ ಗ್ಲಾಸ್ಗೆ ತುಂಬಾ ಸಲ ಹೊಡೆದಿದ್ರಿಂದ ಚೇಂಬರ್ ಹೊಡೆದು ಇವನು ಹೊರಗಡೆ ಬರ್ತಾನೆ. ಅದೇ ಸಮಯಕ್ಕೆ ಇವನ ಟೀಮ್ ನವರು ಕೂಡ ಇಲ್ಲಿಗೆ ಬರ್ತಾರೆ. ಇದು ಇಷ್ಟೊಂದು ಈಸಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಇಲ್ಲೇನೋ ಸರಿ ಇಲ್ಲ ಅಂತ ಇವನು ಹುಡ್ಕೋದಕ್ಕೆ ಶುರು ಮಾಡಿದಾಗ ಇಲ್ಲೇ ಕೆಳಗಡೆ ಒಂದು ಕಂಪಾರ್ಟ್ಮೆಂಟ್ ನಲ್ಲಿ ಆಕ್ಸಿಜನ್ ಮಾಸ್ಕ್ ಹಾಕಿ ಮಲಗಿಸಿರುವಂತ ಒಬ್ರು ವ್ಯಕ್ತಿ ಕಾಣಿಸ್ತಾರೆ. ಇವರಿನ್ನು ಜೀವಂತವಾಗಿದ್ದು ಇವರನ್ನ ಕಾಪಾಡ್ತಾರೆ. ಇದಾದ್ಮೇಲೆ ಕೇಸ್ ಎಲ್ಲ ಮುಗ್ದಿರುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ಕೊನೆಯದಾಗಿ ಇವರು ಕಾಪಾಡಿದ್ರಲ್ಲ ಆ ವ್ಯಕ್ತಿ ಹೆಸರು ನಳಿನಿ ಅಂತ, ಅವರೊಬ್ರು ಮಂಗಳಮುಖಿ. ಇಲ್ಲಿಂದ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಏನಕ್ಕೆ ಅಲಗಾರ್ ಆ ಸಾಮಾನ್ಯವಾಗಿರುವಂತ ಜನರನ್ನ ಸಾಯಿಸ್ತಾ ಅಂತ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಅಶೋಕ್ ಒಬ್ರು ಮಿಲಿಟರಿ ಆಫೀಸರ್. ಅವರು ನಮ್ಮ ದೇಶಕ್ಕೋಸ್ಕರ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಆದ್ರೆ ಅದನ್ನೆಲ್ಲ ಮರ್ತು ಅವರ ಸ್ವಂತ ಮಗಳನ್ನೇ ಅವರನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ಲು. ಇನ್ನೊಂದ್ ಕಡೆ ರಾಜಿಯನ್ನು ಕೂಡ ಒಂದು ಒಳ್ಳೆ ಮನ್ಸಿಂದ ಧರ್ಮಗಳನ್ನೆಲ್ಲ ಮೀರಿ ತುಂಬಾ ಇಷ್ಟಪಟ್ಟು ಭರತನಾಟ್ಯಂ ಅನ್ನ ಕಲ್ತು ಅದನ್ನ ಫ್ರೀ ಆಗಿ ಬಡ ಮಕ್ಕಳಿಗೂ ಕೂಡ ಹೇಳ್ಕೊಡ್ತಿದ್ಲು. ಆದ್ರೆ ಜನರಿಗೆ ಅದರ ಬೆಲೆನೇ ಗೊತ್ತಿರ್ಲಿಲ್ಲ. ಅದೇ ರೀತಿ ಯುವರಾಜ್ ಕೂಡ ಸಮುದ್ರನ ಉಳಿಸಿ ಉಳಿಸಿ ಅಂತ ಎಲ್ಲಾ ಕಡೆ ಹೋರಾಟ ಮಾಡ್ತಿದ್ದ. ಆದ್ರೆ ಜನರಿಗಿರ್ಲಿ ಅವನ ಸ್ವಂತ ತಂದೆ ತಾಯಿಗೂ ಕೂಡ ಅದು ಇಷ್ಟ ಇರ್ಲಿಲ್ಲ. ಹಾಗೆ ಡಾಕ್ಟರ್ ಆಗಿರುವಂತ ಆಶಾ ಕೋವಿಡ್ ನ ಟೈಮ್ ನಲ್ಲಿ ಎಷ್ಟೆಲ್ಲ ಸೇವೆ ಮಾಡಿದ್ರು ಕೂಡ ಜನರು ಅದನ್ನೆಲ್ಲ ಮರ್ತು ಅವ್ರ ಹತ್ರನೂ ಕೂಡ ಸರಿಯಾಗಿ ನಡ್ಕೊಂಡಿಲ್ಲ. ಇನ್ನು ಕೊನೆಯದಾಗಿ ನಳಿನಿ ಕಡೆಗೆ ಬಂತು ಅಂತಂದ್ರೆ ಅವರೊಬ್ರು ಮಂಗಳಮುಖಿ ಆಗಿದ್ರಿಂದ ಅವರ ಸ್ವಂತ ಮನೆಯವರೇ ಅವರನ್ನ ಮನೇಲಿ ಇಟ್ಕೊಂಡಿಲ್ಲ, ಹೊರಗಡೆ ಹಾಕ್ಬಿಟ್ಟಿದ್ರು. ಇನ್ನು ಅಲಗಾರ್ ಅವನನ್ನೇ ಅವನು ಏನಕ್ಕೆ ಸಾಯಿಸ್ಕೊಂಡ ಅಂತಂದ್ರೆ ಅವನು ಬರ್ದಿರೋ ಬುಕ್ಗೆ ಅವನ ಶ್ರಮಕ್ಕೆ ಯಾರು ಬೆಲೆನೆ ಕೊಡ್ಲಿಲ್ಲ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಇವರೆಲ್ಲರೂ ಸತ್ತಿದ್ರು ಬದುಕಿದ್ರು ಯಾರಿಗೂ ಯಾವುದೇ ತರದ ಡಿಫ್ರೆನ್ಸ್ ಆಗ್ತಿರ್ಲಿಲ್ಲ. ಅದಕ್ಕೇನೆ ಅಲಗಾರ್ ಇವರೆಲ್ಲರೂ ಚೂಸ್ ಮಾಡ್ಕೊಂಡು ಸಾಯಿಸಿದ್ದು. ಯಾಕೆಂತಂದ್ರೆ ಪೊಲೀಸರು ಇವನೇನಕ್ಕೆ ಈ ತರ ಜನರನ್ನ ಸಾಯಿಸ್ತಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಗ ನಾನು ಏನಕ್ಕೆ ಜನರನ್ನ ಸಾಯಿಸಿದೀನಿ ಅಂತ ಇಡೀ ಪ್ರಪಂಚಕ್ಕೆನೆ ಗೊತ್ತಾಗುತ್ತೆ. ಹಾಗೆ ನಾನು ಸಾಯಿಸಿರುವಂತ ಜನರು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅಂತ ಗೊತ್ತಾಗುತ್ತೆ. ಇನ್ಮೇಲೆ ಆದ್ರೂ ಆ ರೀತಿ ಒಳ್ಳೆ ಕೆಲಸ ಮಾಡುವಂತ ಜನರಿಗೆ ಬೆಲೆ ಸಿಗ್ಲಿ ಅಂತ. ಎಲ್ಲೋ ಒಂದ್ ಕಡೆ ಅಲಗಾರ್ ಮಾಡಿದ್ದು ಸರಿ ಅನ್ಸುತ್ತೆ, ಆದ್ರೆ ಅವನು ತಪ್ಪು ದಾರಿನ ಹಿಡಿದ್ಬಿಟ್ಟಿದ್ದ. ಇನ್ನು ಅಲಗಾರ್ಗೆ ನಂಬಿನೇ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬರ್ತಾನೆ ಅಂತ ಹೇಗ್ ಗೊತ್ತಿತ್ತು ಅಂತಂದ್ರೆ ಈ ತರ ಕೊಲೆ ಕೇಸ್ಗಳನ್ನ ಅವನು ಮೊದ್ಲಿಂದನೇ ತುಂಬಾ ಸಾಲ್ವ್ ಮಾಡಿರ್ತಾನೆ. ಅವನೊಬ್ಬ ಸ್ಪೆಷಲ್ ಆಫೀಸರ್ ಆಗಿರೋದ್ರಿಂದ ಅವನೇ ಬರ್ತಾನೆ ಅಂತ ಗೊತ್ತಿತ್ತು. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಆಂಕರ್ ನ ಹೆಸರು ಏನು ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.